ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ವಿಷಯ ಏನು ಅಂದರೆ ಕುಂತಿ ಬೆಟ್ಟಕ್ಕೆ ಹೋಗಿ ಬರೋಣ ಅಂತ. ಇಲ್ಲೇ ತುಂಬ ಹತ್ರ ಇದೆ, ಬಟ್ ಹೋಗೋಕ್ಕೆ ಆಗ್ತಿರಲಿಲ್ಲ. ಇವತ್ತು ಅದಕ್ಕೆ ಶೆಡ್ಯೂಲ್ ಮಾಡಿಕೊಂಡು ಹೋಗ್ಬಿಟ್ಟು ಬರೋಣ ಅಂತ ಹೋಗ್ತಾ ಇದ್ದೀನಿ. ಸೊ ಗೈಸ್, ಬೆಟ್ಟ ಹತ್ತೋಣ ಅಂತ ಅಲ್ಲಿಂದ ಬಂದೆ. ಬಿಸಿಲು ಸರಿಯಾಗಿ ಹೊಡಿತಾ ಇದೆ. ಸೊ ಹಾಗಾಗಿ ನಾವು ಇಲ್ಲ ನಿಯರ್ ಬೈ ನಮ್ಮ ಮೈಸೂರಿಗೆ ಹೋದಾಗಲೂ ಸಾಗರ ಸಿಗ್ತಾನೆ, ಈ ಕಡೆ ಹೋದಾಗಲೂ ನಮಗೆ ಸಾಗರ ಸಿಗ್ತಾನೆ, ಎಲ್ಲೆಲ್ಲೂ ಸಾಗರ. ಅದಕ್ಕೆ ಹೊಲ್ದಕ್ಕೆ ಬಂದಿದ್ದೀವಿ. ನೋಡಿ, ಬಿಸಿಲಿಗೆ ನಾನೇ ಕಾಣ್ತಿಲ್ಲ ನಿಮಗೆ, ಅಷ್ಟು ತುಂಬ ಬಿಸಿಲು ಹೊಡಿತಾ ಇದೆ. ನಮ್ಮ ಮಣ್ಣಿನ ಮಗ ರೈತ. ನಂಗೆ ನಿಜವಾಗ್ಲೂ ಸಾಗರ ಹೇಳಾದ್ಮೇಲೆ ಇದು ಕಡ್ಡಿ ಅಂತ ಗೊತ್ತಾಯಿತು. ಯಾವ ಕಡ್ಡಿ? ಮಾಮೂಲಿ ಇಲ್ಲಿ ಹಾಕಿರೋದು ಬೆಳೆ. ಅದೇ ಯಾವ ಕಡ್ಡಿ ಹೇಳ? ಹಸಿ ಕಡ್ಡಿ. ಹಸಿ ಕಡ್ಡಿ ಜೋಳ ಕಣ್ಲ. ಓ ಹಾಂ, ಕರೆಕ್ಟು, ಜೋಳ. ನಮಗೆ ರಾಗಿನೋ ಭತ್ತನೋ ನಾಟಿ ಮಾಡಿದಾಗ ನಮಗೇನು ಗೊತ್ತಾಗಲ್ಲ. ಅವಾಗ ಹೆಂಗೆ ಗೊತ್ತಾಯ್ತಿತ್ತು, ಇವಾಗ ಅದು ಗೊತ್ತಾಗಲ್ಲ ಇವಾಗ. ಗೈಸು ಏನೇ ಹೇಳಿ, ಹಳ್ಳಿನೇ, ಸಿಟಿನೇ. ಈ ಥರ ನಮ್ಗೆ ಹಳ್ಳಿ ವಾತಾವರಣ ನನಗೆ ತುಂಬ ಇಷ್ಟ. ಆದರೆ ನಮ್ಮ ಗೈಸ್ ಇವಾಗ ಎಳ್ನೀರು ಕುಡಿಯೋಕ್ಕೆ ಬಂದಿದ್ದೀವಿ. ಹಿಂಗೆ ಕಲ್ ಮಾಸು ಹೋಗು ಬಿಡು. ಸರ್, ಇದು ರೈತರ ಊಟ. ನಮ್ಮ ಸಲಕರು ಹಿಂಗೆ ಹೇಳಲ್ಲಣ್ಣ. ಗೈಸ್, ಬಿಸಿಲು ಅಂತ ಇನ್ನೂ ಹೋಗಿಲ್ಲ, 2 ಗಂಟೆ ಆಗಿದೆ ಆಲ್ರೆಡಿ ಟೈಮು. ಸಂಜೆ ಮೇಲೆ 3-4 ಗಂಟೆ ಮೇಲೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಅದು 12 ರೂಪಾಯಿನಾ? 10 ರೂಪಾಯಿ ಅಲ್ವಾ ಅದು? 2 ರೂಪಾಯಿ ಬೇಡವಾ ನಮ್ಗಿಲ್ಲಿ ತಂದು ಮಾರೋಕ್ಕೆ? ಆಯಿತು. ಸೊ ಗೈಸ್, ಇವಾಗ ಬೆಟ್ಟ ಹತ್ತುತ್ತಾ ಇದ್ವಿ. ಯಾವ್ದು ಹತ್ತಬೇಕು? ಇದರಲ್ಲಿ 2 ಬೆಟ್ಟ ಇದೆ. ಆ ಕಡೆದು ಒನಕೆ ಬೆಟ್ಟ, ಇದು ಕುಂತಿ ಬೆಟ್ಟ. ಯಾವ್ದು ಹತ್ತು ಅಂತ ಕನ್ಫ್ಯೂಸ್ ಆಗಿ ಕೆಲವೊಬ್ಬರು ಅದನ್ನ ಹತ್ತು ಚೆನ್ನಾಗದೆ ಅಂತಾರೆ, ಇನ್ನು ಕೆಲವೊಬ್ಬರು ಇದನ್ನ ಹತ್ತಿ ಅಂತಾರೆ. ಸೊ ಅದಕ್ಕೆ ನಾವು ಇದನ್ನೇ ಹತ್ತುತ್ತಾ ಇದ್ದೀವಿ, ಕುಂತಿ ಬೆಟ್ಟ. ನಾವೇ ಹೋಗೋಣ. ಅಪ್ಪುಗೆ UP ಅದು ಅಮರ ಪ್ರೇಮಿಗಳು ಪ್ರಜ್ವಲ್, ಅಪ್ಪು, ಭರತ್ ಆ್ಯಂಡ್ ಇದ್ಯಾರ ಹೆಸರಿದು? ಪ್ರಜ್ವಲ್ಲು, ಇನ್ನೊಂದಿದೆ MS ಮಂಜುನಾಥ್ ಸಾಗರ್ ಅಂತ. ಮಂಜುನಾಥ್ ಸಾಗರ್. ಸೊ ಇಲ್ಲಿಂದ ವ್ಯೂ ಪಾಯಿಂಟ್ ನೋಡಿ ಗೈಸ್. ಬೆಟ್ಟ ಒಂಥರ ಡಿಫ್ರೆಂಟ್ ಆಗಿದೆ ಗೈಸ್, ಹತ್ತಕ್ಕೆ ಆಗಲ್ಲ. ಅದು ಬೇಕಾದ್ರೆ ನಿಮ್ಗೆ ಏನೇನು ಅಡ್ಡ ಬರ್ತವೆ ಅಂದರೆ ಬಂಡೆಗಳಿಗಿಂತ ಜಾಸ್ತಿ ಇಲ್ಲಿ ಅವಲ್ಲ. ತೋರಿಸ್ತೀನಿ ಸಟ್ರೆ ನಿಮಗೆ. VSO, ಲೌಡೆ, ಮೆಸ್ಸಿ, ಚಿರು, SKP, ಯದು ಇವೆಲ್ಲ ಸಿಗ್ತವೆ ನಿಮಗೆ, ಮೋಟಿವೇಶನ್ ಕೊಡ್ತವೆ ಅತಿ ಅಂದರೆ. ಸೊ ಒಂದು ಈ ಕುಂತಿ ಬೆಟ್ಟ ವಿಶೇಷತೆ ಏನಂದರೆ, ಒಂದೊಂದು ಬಂಡೆಗಳು ಕೂಡ ಒಂದೊಂದು ಆಕಾರ ತೋರಿಸ್ತವೆ ನಿಮಗೆ, ಚಿತ್ರಣಗಳು. ಇಲ್ಲಿ ಕುಂತಿ ವಾಸ ಏನು ಪಾಂಡವರು ವನವಾಸದಲ್ಲಿದ್ದಾಗ ಇಲ್ಲಿ ವಾಸ ಆಗಿರೋದಕ್ಕೆ ಇದು ಕುಂತಿ ಬೆಟ್ಟ ಅಂತ ಕರೀತಾರೆ. ಕುಂತಿಯಲ್ಲಿ ಪ್ರತಿ ಸಂಜೆ ಬೆಟ್ಟದ ಮೇಲೆ ದೀಪ ಹಚ್ಚುತ್ತಾ ಇರುವಂಥ ಒಂದು ವಾಡಿಕೆ ಇದೆ. ಆ್ಯಂಡ್ ಇಲ್ಲಿ ಈ ಹಳ್ಳಿ ಸುತ್ತಮುತ್ತ ಒಂದು ರಾಕ್ಷಸನ ಭೀಮ ಸಂಹಾರ ಮಾಡಿದಂಥ ಒಂದು ಹಿಸ್ಟ್ರಿ ಇದೆ. ಬಾ, ಆಯಿತು, ಏನಿಲ್ಲ. ಬಾ 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 ಸುಸ್ತಾಯ್ತದೆ ಗೈಸ್. ಏನಾದರೂ ನಾನು ಬೆಳಿಗ್ಗೆ ಟೈಮು ಬಂದುಬಿಟ್ಟಿದ್ರೆ, ಇಲ್ಲ 2 ಗಂಟೆ ಟೈಮಲ್ಲಿ ಬಂದುಬಿಟ್ಟಿದ್ರೆ ಬೆಟ್ಟ ಹತ್ತೋದಿರಲಿ, ಕಾಲು ಮಡಗ್ತಿರ್ಲಿಲ್ಲ, ಅಷ್ಟು ಬಿಸಿಲದೆ. ಹೊಡ್ತು ಮುಡ್ಬಿಟ್ಟು ಮನೇಲಿ ಮನೆ ಕಳೋಣ ಅಂತ ಸ್ವರ್ಗ ತೋರಿಸ್ತೀನಿ ಅಂತ ಕರ್ಕೊಂಬಂದ. ಇಲ್ಲಿ ಏನದಪ್ಪ ಇಲ್ಲಿ ಡೈಲಾಗು ಬರೀ. ನನಗೂ ಆಸೆ ಇದೆ ಈ ಥರ ಬೆಟ್ಟ ಹತ್ತಬೇಕು, ಟ್ರೆಕ್ಕಿಂಗ್ ಮಾಡಬೇಕು ಅಂತ.
ಆದರೆ ನನಗಿರೋ ಕಮಿಟ್ಮೆಂಟಿಗೆ ನಾನು ಬೇಕಪ್ಪ ಮಾಡ್ಕೊಳ್ತೀರಿ. ಅದೇ ಬೆಟ್ಟದಿಂದ ಕೆಳಗೆ ತುಂಬಿಕೊಡ್ಬೇಕು ಅನಿಸ್ತದೆ. ಇದೇ ಲಾಸ್ಟಾ? ಇದೇ ಲಾಸ್ಟು. ಫೈನಲಿ ಗೈಸ್ ರೀಚ್ ಆಗಿದ್ವಿ. ಇಲ್ಲ ನೋಡಪ್ಪ, 10 ನಿಮಿಷ ಸುಧಾರಿಸ್ಕೊಡ್ತೀನಿ. ಗೈಸ್, ಈ ಬೆಟ್ಟ 878 ಮೀಟರ್ ಎತ್ತರ ಇದೆ. ಆ್ಯಂಡ್ ಅಡಿ ಲೆಕ್ಕದಲ್ಲಿ ಹೇಳಬೇಕು ಅಂದರೆ 2882 ಅಡಿ ಅಷ್ಟು ಎತ್ತರವಾದ ಪ್ರದೇಶದಲ್ಲಿ ಇರುವಂಥ ಈ ಕುಂತಿ ಬೆಟ್ಟ. ಇಲ್ಲಿ ಕೆಳಗಡೆ ಒಬ್ಬರು ಯಾರೋ ಹೇಳಿದ್ರು, ಇಲ್ಲಿ ಬೆಟ್ಟ ಹತ್ತಪ್ಪ, ಮೈಸೂರು ಕಾಣ್ತದೆ, ಮಂಡ್ಯ ಕಾಣ್ತದೆ, ಅದು ಕಾಣ್ತದೆ, ಇದು ಕಾಣ್ತದೆ ಅಂತ. ಇಲ್ಲಿ ಬಂದರೆ ಪಕ್ಕದವರೇ ಕಾಣ್ತಿಲ್ಲ. ನಿಮ್ದು ಹೇಗೆ ಮನೇಲಿ ಮಲಗಿದ್ದು, ಇವೆಲ್ಲ ಬೇಕಿತ್ತು ನಮಗೆ, ಕರ್ಕೊಬಂದು ಅಯ್ಯೋ ಅನ್ಸೋಕ್ಕೆ. ಸೊ ಫೈನಲಿ ಗೈಸು ಬೆಟ್ಟ ಆಲ್ರೆಡಿ ಇಳಿದಿದ್ವಿ. ಆ ಕಡೆ ಒಂದು ಟೆಂಪಲ್ ಇದೆ, ಗಣೇಶ ಒಂದು. ಸೊ ಅಲ್ಲಿಗೆ ಒಂದ್ಸಲ ಹೋಗ್ಬಿಟ್ಟು ಹೋಗೋದಷ್ಟೇ. ಇಲ್ಲೊಂದು SM ಇದೆ ಗೈಸ್. ಗಾಯ್ಸ್, ಅಲ್ಲಿಂದ ಇಲ್ಲಿಗೆ ಬಂದಮೇಲೆ ಇಲ್ಲೊಂದು ಟೆಂಪಲ್ ಸಿಗುತ್ತೆ ನಿಮಗೆ, ಆ್ಯಂಡ್ ಕಲ್ಯಾಣಿ ಸಿಗುತ್ತೆ. ಕಾಲಭೈರವ ಸನ್ನಿಧಿ ಗಾಯ್ಸ್ ಇದು. ಸೊ ಗಣೇಶನ ಒಂದು ಪ್ರತಿಮೆ. ಇನ್ನು ನಂದಿದು ಎಲ್ಲೋ ಶಿಲೆ ಐತೆ, ಅದು ಏಕಶಿಲೆಯಿಂದ ಕೆತ್ತಿರೋದು ಅಂತ ಕೇಳಿದೆ. ಅದು ಎಲ್ಲದೆ ಅಂತ ಗೊತ್ತಾಯ್ತಿಲ್ಲ, ನೋಡೋಣ ಆ ಕಡೆ. ಸೊ ಗಾಯ್ಸ್, ಇದೆ ನಂದಿ ಚಿತ್ರಣ ಏಕಶಿಲೆ ಇದು. ಇದೆ ಗಾಯ್ಸ್. ಗೋಪಾಲ ಹರ್ಷಿತಾ ಜೋಡಿ, P ಬಾಸ್ ಸ್ಫೂರ್ತಿ, ವೈಶು ವರ್ಷಿ ಸ್ಫೂರ್ತಿ, ಲೆಕ್ಕಿ ಸಿದ್ದು. ಮಲ್ಲಿಕಾರ್ಜುನ ದೇವಸ್ಥಾನ, ಕುಂತಿ ಬೆಟ್ಟ.